ಹಾಯ್ ಹಲೋ ನಮಸ್ಕಾರ. ಲಕ್ಷ್ಮೀರಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮ ಮುಂದೆ ಅದ್ಭುತವಾದಂಥ ಒಂದು ಸ್ವೀಟ್ ರೆಸಿಪಿನ ತೊಗೊಬಂದಿದ್ದೀನಿ. ಏನು ಅಂತ ನೋಡ್ತಾ ಇದ್ದೀರಾ? ತುಂಬಾ ಈಸಿ, ಇದು ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ಏನು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ, ಬನ್ನಿ ಈ ವಿಡಿಯೋನ ಕೊನೆ ತನಕ ನೋಡಿ. ನಾನು ಇಲ್ಲಿ ಅರ್ಧ ಹೋಳು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ಇಲ್ಲಿ ಮುಕ್ಕಾಲು ಬೌಲಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಮತ್ತು ಅದನ್ನು ತುರಿದು ಇಟ್ಕೊಂಡಿದ್ದೀನಿ. ನೀವೇ ನೋಡ್ತಾ ಇರ್ಬೋದು. ಇದಕ್ಕೆ ಬೆಲ್ಲ ಕರೆಕ್ಟಾಗಿ ತೊಗೋಬೇಕು ನೀವು, ಸಪ್ಪೆ ಆದರೆ ಚೆನ್ನಾಗಿರಲ್ಲ. ನಾನಿಲ್ಲಿ ಅವಲಕ್ಕಿ ತೊಗೊಂಡಿದ್ದೀನಿ ಕಾಲು ಬೌಲಷ್ಟು. ಇದನ್ನು ಚೆನ್ನಾಗಿ ತೊಳೆದು ನೆನೆಸಿ ಹಿಂಡಿ ಇಟ್ಕೊಂಡಿದ್ದೀನಿ. ಇದು ಸಾಫ್ಟ್ ಆಗಿದೆ ತುಂಬಾ. ನೀವು ಸಾಫ್ಟಾಗಿ ಮಾಡ್ಕೋಬೇಕು, ತುಂಬ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ. ನಾನಿಲ್ಲಿ ಹುರುಗಡ್ಲೆ ಪಪ್ಪನ್ನ ತೊಗೊಂಡಿದ್ದೀನಿ. ಹುರುಗಡ್ಲೆ ಅಂದರೆ ವೈಟದು ಕಡಲೆ ಪಪ್ಪು ಬರುತ್ತಲ್ಲ, ಅದನ್ನು ತೊಗೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ 1 ಇಂಚಾಗೋಷ್ಟು ಶುಂಠಿ, ಒಣ ಶುಂಠಿನ ತೊಗೊಂಡು 3 ಏಲಕ್ಕಿನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಖಾಲಿ ತಪ್ಪಲೆನ ತೊಗೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನಿವಾಗ ಇಲ್ಲಿ ಸ್ವೀಟ್ ಮಾಡೋಕ್ಕೆ ಗಿಣ್ಣು ಹಾಲನ್ನು ಹಾಕೋತಾ ಇದ್ದೀನಿ, 1.5 ಲೀಟರ್. ಈ ಹಾಲನ್ನ ನಾನು ಹಸು ಕರು ಹಾಕಿ 3 ದಿನ ಆಗಿತ್ತು, ಆ ಹಾಲಿಂದ ಮಾಡ್ತಾಯಿದ್ದೀನಿ. ಫಸ್ಟ್ನೇ ಹಾಲಿಂದ ಮಾಡಿದ್ರೆ ತುಂಬಾ ಕೇಕ್ ಥರ ಚೆನ್ನಾಗಿ ಬರುತ್ತೆ. 3 ದಿನ ಆದಮೇಲೆ ಮಾಡಿದ್ರೆ ಅದು ಅಷ್ಟು ಕೇಕ್ ಥರ ಬರಲ್ಲ. ಇದಕ್ಕೆ ನಾನು ಇವಾಗ ಆವಾಗಲೇ ಕಡಲೆಪಪ್ಪನ್ನ ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ, ಏಲಕ್ಕಿ ಮತ್ತು ಶುಂಠಿ, ಒಣ ಶುಂಠಿ ಮತ್ತು ಕಡಲೆ ಪೌಡ್ರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ನಾನಿಲ್ಲಿ ನೆನೆಸಿಟ್ಕೊಂಡಿದ್ದಂಥ ಅವಲಕ್ಕಿನೂ ಕೂಡ ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಅರ್ಧ ಹೋಳು ತೆಂಗಿನಕಾಯಿ ತುರಿನ ತುರ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಮಿಕ್ಸ್ ಮಾಡೋಕ್ಕೆ ಮುಂಚೆ ನಾವಿಲ್ಲಿ ತುರಿದಿಟ್ಕೊಂಡಿದ್ವಲ್ಲ ಬೆಲ್ಲನ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವೀಟು ಜಾಸ್ತಿನೂ ಇರಬಾರ್ದು, ಸ್ವೀಟು ಕಮ್ಮಿನೂ ಇರಬಾರ್ದು. ನೀವು ನೋಡಿ ಬೆಲ್ಲನ ತೊಗೊಳ್ಳಿ ಅಂತ ಹೇಳ್ತೀನಿ. ಇಲ್ಲಿ ಏಲಕ್ಕಿ ಶುಂಠಿ ಹಾಕೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ, ಫ್ಲೇವರು ಚೆನ್ನಾಗಿರುತ್ತೆ. ನಾನಿಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಲೀಟ್ರ್ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿರೋಂಥ ತಪ್ಪಲೆನ ಅದರೊಳಗಡೆ ಇಟ್ಕೊಂಡು 1 ವಿಸಿಲ್ ಕೂಗಿಸ್ಕೊತಾ ಇದ್ದೀನಿ. 1 ವಿಸಿಲ್ ಕೂಗಿಸ್ಕೊಂಡಾದ್ಮೇಲೆ ಇದನ್ನು ಕೆಳಗಡೆ ಇಟ್ಟು ತಣ್ಣಗಾದ್ಮೇಲೆ ಮತ್ತೆ 1 ನಿಮಿಷ ಬರೀ ತಪ್ಪಲೆನ ಇಟ್ಟು ಗ್ಯಾಸ್ ಮೇಲೆ ನೀಟಾಗಿ ಬಿಸಿ ಮಾಡ್ಕೋಬೇಕು. ಆಮೇಲೆ ತಣ್ಣಗಾದ್ಮೇಲೆ 1 ಸ್ಪೂನ್ ತೊಗೊಂಡು ಇದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಏಕೆಂದರೆ ಇದರಲ್ಲಿ ನಾವಿವಾಗ ಅವಲಕ್ಕಿ ಹಾಕೋದ್ರಿಂದ ಇದು ತುಂಬ ಕೆಳಗಡೆ ತಳ ಹಿಡ್ದಂಗಾಗಿರುತ್ತೆ. ನೀಟಾಗಿ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಬೇಯಿಸ್ಕೊಂಡ್ರೆ ಆಗೋಯ್ತು. ಸೂಪರ್ ಆದಂಥ ಅವಲಕ್ಕಿ ಸ್ವೀಟ್ ರೆಡಿಯಾಗಿದೆ ನೋಡಿ. ತುಂಬಾ ಅದ್ಭುತವಾಗಿ ಬಂದಿದೆ, ನೀವೇ ನೋಡ್ತಾ ಇರ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.